ನಮಸ್ಕಾರ ವೀಕ್ಷಕರೇ. ತಮಿಳುನಾಡು ಸಿಎಂ ಜೋಸೆಫ್ ವಿಜಯ್ ಮತ್ತೆ ಸೌಂಡ್ ಮಾಡ್ತಾ ಇದ್ದಾರೆ. ಒಂದು ಕಡೆ ತಮಿಳುನಾಡಿನಲ್ಲಿ ಡಿಲಿಮಿಟೇಷನ್ ಮಾಡೋದಕ್ಕೆ ನಾವು ಬಿಡೋದಿಲ್ಲ ಅಂತ ವಿಜಯ್ ಹೇಳ್ತಾ ಇರೋದು ಇದು ಕೇವಲ ಹಾಸ್ಯಾಸ್ಪದ ಅನ್ನೋ ರೀತಿ ಮಾತ್ರವಲ್ಲದೆ ಇದು ಟಿವಿಕೆ ನಿರ್ಧಾರನ ಅಥವಾ ಟಿವಿಕೆ ಹಿಂದಿರೋ ಕಾಣದ ಕೈಗಳ ನಿರ್ಧಾರನ ಅನ್ನೋ ರೀತಿ ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ. ಇನ್ನೊಂದು ವಿಚಾರ ಅಂದ್ರೆ ಅದು ವಿಜಯ್ಗೆ ಆರಂಭದಲ್ಲೇ ಆಘಾತ ಕೊಟ್ಟು ದೊಡ್ಡ ಕಾಂಟ್ರವರ್ಸಿಗೆ ದಾರಿ ಮಾಡಿಕೊಟ್ಟಿದ್ದ ರಾಜಕೀಯಕ್ಕೆ ಸವಾಲ್ ಆಗಿದ್ದ ಕರೂರಿಗೆ ವಿಸಿಟ್ ಕೊಟ್ಟಿರೋದು. ಅಲ್ಲಿ ನಿಂತು ವಿಜಯ್ ನೀಡಿರೋ ಹೇಳಿಕೆ ಹಲವು ಅಚ್ಚರಿಗೆ ದಾರಿ ಮಾಡಿಕೊಡ್ತಾ ಇದೆ. ಇದೇ ಹೊತ್ತಲ್ಲಿ ಬರೋಬ್ಬರಿ 41 ಜನರ ಸಾವಿಗೆ ಕಾರಣವಾದ ಘಟನೆ ಬಳಿಕವೂ ವಿಜಯ್ ಸಿಎಂ ಆಗೋ ಮಟ್ಟದಲ್ಲಿ ಸೀಟ್ಗಳನ್ನ ಗಳಿಸಿ ಗೆದ್ದಿದ್ದು ಹೇಗೆ ಅನ್ನೋದರ ಸೀಕ್ರೆಟ್ ರಿವೀಲ್ ಆಗ್ತಾ ಇದೆ. ಇನ್ನೂ ಒಂದಷ್ಟು ವಿಚಾರಗಳಲ್ಲಿ ವಿಜಯ್ ಸುದ್ದಿ ಆಗ್ತಾ ಇದ್ದಾರೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಭಾರತೀಯ ರಾಜಕೀಯ ಇತಿಹಾಸದಲ್ಲಿ ವಿಜಯ್ ಹೆಸರು ಯಾವತ್ತಿಗೂ ವಿಶೇಷವಾಗಿ ಗುರುತಿಸಿಕೊಳ್ಳುತ್ತೆ. ಅದಕ್ಕೆ ಕಾರಣಗಳು ಸಾಕಷ್ಟಿವೆ. ಪ್ರಮುಖವಾಗಿ ಜನಜನಿತವಾಗಿರೋ ಕಾರಣಗಳನ್ನ ನೋಡ್ತಾ ಹೋದ್ರೆ ರಾಜಕೀಯ ವಿಚಾರಗಳ ಬಗ್ಗೆ ಹೆಚ್ಚು ಅಧ್ಯಯನ ಇಲ್ಲದೆ, ರಾಜ್ಯ ಹಾಗೂ ರಾಷ್ಟ್ರೀಯ ವಿಚಾರಗಳ ಬಗ್ಗೆ ಹೆಚ್ಚು ಅರಿವಿಲ್ಲದೆ, ಯಾವುದೇ ಸಣ್ಣ ಅಥವಾ MLA ಎಲೆಕ್ಷನ್ಗಳಲ್ಲಿ ನಿಂತು ಗೆದ್ದು ಅನುಭವ ಇಲ್ಲದೆ, ಯಾವುದೇ ವಿಚಾರದಲ್ಲಿ ನುಗ್ಗಿ ಹೋರಾಡದೆ, ಮಾಧ್ಯಮಗಳಿಗೆ ಸಂದರ್ಶನ ನೀಡದೆ, ಉಚಿತ ಬಿಟ್ಟು ಬೇರೆ ಯಾವುದೇ ರೀತಿಯ ಅಭಿವೃದ್ಧಿ ಅಥವಾ ರಾಜ್ಯವನ್ನ ಕಟ್ಟುವ ಪರಿಕಲ್ಪನೆಯನ್ನ ಜನರ ಮುಂದೆ ಇರಿಸದೆ, ಸಿನಿಮಾ ಶೈಲಿಯ ಭಾಷಣಗಳು ಹಾಗೂ ರ್ಯಾಲಿ ಮೂಲಕ ಮೊದಲ ಬಾರಿಗೆ ಹೊಸ ಪಕ್ಷವನ್ನ ಗೆಲ್ಲಿಸಿ ಸಿಎಂ ಆದ ಏಕೈಕ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ವಿಜಯ್ ಮಾತ್ರ ಅನ್ನೋದನ್ನ ದೇಶ ನೋಡಿದೆ. ಇದರ ಮಧ್ಯೆ ಬಿಟ್ಟು ಹೋದ ವಿಚಾರ ಅಂದ್ರೆ ಅದು ಬರೋಬ್ಬರಿ 41 ಜನರ ಸಾವಿನ ವಿವಾದ. ಅದು ಈಗ ಮತ್ತೆ ಸೌಂಡ್ ಮಾಡ್ತಾ ಇರೋದಕ್ಕೆ ಕಾರಣ ಘಟನೆ ನಡೆದ ಸ್ಥಳಕ್ಕೆ ವಿಜಯ್ ಭೇಟಿ ಕೊಟ್ಟಿರೋದು. ಅಲ್ಲಿ ನಿಂತು ಹಲವು ವಿಚಾರಗಳನ್ನ ಹೇಳುವಾಗ ವಿಜಯ್ ಡಿಲಿಮಿಟೇಷನ್ಗೆ ಬಿಡೋದಿಲ್ಲ ಅಂತ ಹೇಳಿದ್ದಾರೆ. ಕೇಂದ್ರ ಸರ್ಕಾರ ಈಗ ಡಿಲಿಮಿಟೇಷನ್ ಮಾಡಬೇಕು ಅಂತ ಹೊರಟಿದೆ, ಆದ್ರೆ ತಮಿಳುನಾಡಿನಲ್ಲಿ ಅದನ್ನೆಲ್ಲ ಮಾಡೋದಕ್ಕೆ ನಾವು ಬಿಡೋದಿಲ್ಲ ಅಂತ ವಿಜಯ್ ಹೇಳಿದ್ದಾರೆ. ಇದು ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ದಾರಿ ಮಾಡಿಕೊಡ್ತಾ ಇದೆ. ಯಾಕೆ ಇದು ಚರ್ಚೆಗೆ ಗ್ರಾಸವಾಗಿದೆ ಅಂದ್ರೆ, ಮೊದಲನೆಯದಾಗಿ ಡಿಲಿಮಿಟೇಷನ್ ಇಂದ ತಮ್ಮ ರಾಜ್ಯಕ್ಕೆ ಯಾವ ರೀತಿ ನಷ್ಟ ಆಗುತ್ತೆ ಅನ್ನೋದನ್ನ ಅವರು ಹೇಳದೆಯೇ ಸುಮ್ಮನೆ ವಿರೋಧ ಮಾಡ್ತಾ ಇದ್ದಾರೆ ಅನ್ನೋದು. ಎರಡನೆಯದಾಗಿ ನಿನ್ನೆಯಷ್ಟೇ ವಿಜಯ್ ಇಂಡಿ ಒಕ್ಕೂಟಕ್ಕೆ ಸೇರ್ತಾರಾ ಅನ್ನೋ ರೀತಿಯ ಚರ್ಚೆಗಳು ಎದ್ದಿದ್ವು. ಅದರ ಬೆನ್ನಲ್ಲೇ ಈ ಹೇಳಿಕೆ ಬಂದಿರೋದು ಈ ರೂಮರ್ಗೆ ಪುಷ್ಟಿ ನೀಡುವಂತೆ ಮಾಡ್ತಾ ಇದೆ. ಮೂರನೆಯದ್ದು ಅದು ಹೇಗೆ ಇವರು ಡಿಲಿಮಿಟೇಷನ್ ತಡಿತಾರೆ ಅನ್ನೋದು. ಯಾಕಂದ್ರೆ ಡಿಲಿಮಿಟೇಷನ್ ತಡಿಬೇಕು ಅಂದ್ರೆ ಲೋಕಸಭೆಯಲ್ಲಿ ವೋಟಿಂಗ್ ವೇಳೆ 2/3 ಮೆಜಾರಿಟಿ ಸಿಗದಂತೆ ಅಪೋಸ್ ಮಾಡಬೇಕು. ಸದ್ಯದ ಪರಿಸ್ಥಿತಿಯಲ್ಲಿ NDA 2/3 ಮೆಜಾರಿಟಿಗೆ ಹತ್ತಿರವಾಗಿದೆ. ಇದಕ್ಕೂ ದೊಡ್ಡ ವಾಸ್ತವತೆ ಅಂದ್ರೆ ಲೋಕಸಭೆಯಲ್ಲಿ ಟಿವಿಕೆಯ ಎಂಪಿಗಳೇ ಇಲ್ವಲ್ಲ, ಇನ್ನು ಹೇಗೆ ತಡಿತಾರೆ ಅನ್ನೋದು. ಇದು ವಿಜಯ್ ರಾಜಕೀಯ ಜ್ಞಾನವನ್ನ ಮತ್ತೊಮ್ಮೆ ಪ್ರಶ್ನೆ ಮಾಡುವಂತೆ ಮಾಡ್ತಾ ಇದೆ. ಆದ್ರೆ ಈಗ ಈ ಒಂದು ಹೇಳಿಕೆ ಟಿವಿಕೆ DMKಯ ಬಿ ಟೀಮ್ ಅಂತ ಹೇಳೋದಕ್ಕೂ ಅವಕಾಶ ಮಾಡಿಕೊಡ್ತಾ ಇದೆ. ಯಾಕಂದ್ರೆ ಇಷ್ಟು ದಿನಗಳ ಕಾಲ ಡಿಲಿಮಿಟೇಷನ್ ವಿರೋಧಿಸಿಕೊಂಡು ಬಂದಿದ್ದು DMK. ಆದ್ರೆ ಕಾಂಗ್ರೆಸ್ ಜೊತೆ ಭಿನ್ನಾಭಿಪ್ರಾಯ ಬಂದ ಬಳಿಕ ನಮ್ಮ ರಾಜ್ಯಕ್ಕೆ ಸಮಸ್ಯೆ ಇಲ್ಲ ಅಂದ್ರೆ ಮಾತ್ರ ನಾವು ಬೆಂಬಲ ಕೊಡ್ತೀವಿ ಅಂತ ಸ್ಟಾಲಿನ್ ಉಲ್ಟಾ ಹೊಡೆದಿದ್ರು. ಆದ್ರೆ ಇನ್ನೂ ಕೂಡ ತಮ್ಮ ಸ್ಪಷ್ಟ ನಿಲುವು ಏನು ಅನ್ನೋದನ್ನ ಸರಿಯಾಗಿ ತಿಳಿಸಿಲ್ಲ. ಅದರಿಂದ ತಾವು ಹೇಳಬೇಕಾಗಿರೋದನ್ನ ವಿಜಯ್ ಕಡೆಯಿಂದ ಹೇಳಿಸ್ತಾ ಇದ್ದಾರಾ ಅನ್ನೋ ರೀತಿಯಲ್ಲೂ ಕೂಡ ಇದು ಚರ್ಚೆಗೆ ಒಳಗಾಗ್ತಾ ಇದೆ. ಹೊರಗಿನಿಂದ ನೋಡೋದಕ್ಕೆ ಟಿವಿಕೆ ಹಾಗೂ DMK ವಿರೋಧಿಗಳು, ಆದ್ರೆ ಪ್ರಮುಖ ವಿಚಾರಗಳಲ್ಲಿ ಇಬ್ಬರ ನಿಲುವು ಒಂದೇ ಆಗ್ತಾ ಇದೆ ಅನ್ನೋದು ಜನರ ಅನುಮಾನವನ್ನ ಹೆಚ್ಚಿಸ್ತಾ ಇದೆ. ಇನ್ನು ಕರೂರು ವಿಸಿಟ್ ಮುಖ್ಯ ವಿಚಾರದ ಬಗ್ಗೆ ಹೇಳೋದಕ್ಕೂ ಮುನ್ನ ಈ ಕರೂರು ಘಟನೆ ಬಗ್ಗೆ ಅಗತ್ಯವಾಗಿ ಒಂದ್ಸಲ ರೀಕಾಲ್ ಮಾಡೋದು ಸೂಕ್ತ ಅನ್ನಿಸ್ಕೊಳ್ತಾ ಇದೆ. ತಮಿಳುನಾಡು ಎಲೆಕ್ಷನ್ಗೆ ತಿಂಗಳುಗಳು ಬಾಕಿ ಇದ್ದ ಸಮಯ ವಿಜಯ್ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟು ಪ್ರಚಾರದಲ್ಲಿ ತೊಡಗಿದ್ದ ಘಟ್ಟ. 2025 ಸೆಪ್ಟೆಂಬರ್ 21ರಂದು ಕರೂರಿನಲ್ಲಿ ವಿಜಯ್ ದೊಡ್ಡ ರ್ಯಾಲಿಯನ್ನ ಹಮ್ಮಿಕೊಂಡಿರ್ತಾರೆ. ಸುಮಾರು 15,000 ಜನರು ಅಲ್ಲಿ ಸೇರ್ಬೋದು ಅನ್ನೋ ನಿರೀಕ್ಷೆ ಇರುತ್ತೆ. ಕರೂರಿಗೆ ಕಾಲಿಡೋದಕ್ಕೂ ಮುನ್ನ ನಮಕ್ಕಲ್ನಿಂದ ವಿಜಯ್ ರ್ಯಾಲಿ ಮೂಲಕ ಕರೂರಿಗೆ ಬರ್ತಾರೆ ಅನ್ನೋ ಪ್ಲಾನ್ ಇರುತ್ತೆ. ಆದ್ರೆ ಅವರು ನಿಗದಿತ ಸಮಯಕ್ಕೆ ಬಾರದೇ ಇದ್ದಿದ್ರಿಂದ, ಸಾಮರ್ಥ್ಯಕ್ಕಿಂತ ಹೆಚ್ಚು ಜನರು ಸೇರಿದ್ರಿಂದ ಕಾಲ್ತುಳಿತ ಉಂಟಾಗಿ ಸುಮಾರು 41 ಜನರು ಮೃತಪಟ್ಟರೆ 110ಕ್ಕೂ ಹೆಚ್ಚು ಜನರು ಅಸ್ವಸ್ಥರಾಗಿ ಆಸ್ಪತ್ರೆಗೆ ಸೇರಿದ್ರು. ಇದು ವಿಷಯ. ಇಂಥದ್ದೊಂದು ಘಟನೆ ಅದರಲ್ಲೂ ರಾಜಕೀಯ ವಲಯದಲ್ಲಿ ಹೀಗಾಯ್ತು ಅಂದ್ರೆ ಅದು ಯಾವ ಲೆವೆಲ್ಗೆ ನೆಗೆಟಿವ್ ಆಗುತ್ತೆ ಅನ್ನೋದನ್ನ ಅಂದಾಜಿಸೋದೇ ಬೇಡ. ಅದೇ ಪರಿಸ್ಥಿತಿಯಲ್ಲಿ ವಿಜಯ್ ಇದ್ರು. ಇದು ವಿಜಯ್ ರಾಜಕೀಯ ಕೆರಿಯರ್ ಅನ್ನ ಕಂಪ್ಲೀಟ್ ಆಗಿ ಮುಗಿಸಿಬಿಡ್ತು. ಇನ್ನು ರಾಜಕೀಯ ಬಿಟ್ಟು ಮತ್ತೆ ಸಿನಿಮಾ ಕಡೆ ಹೋಗೋದೇ ಒಳ್ಳೇದು ಅನ್ನೋ ಟಾಕ್ ಶುರುವಾಗಿತ್ತು. ಪ್ರಮುಖ ಎದುರಾಳಿ ಅಂತ ಬಿಂಬಿತವಾಗಿದ್ದ DMK ಅಂತೂ ಕಂಪ್ಲೀಟ್ ವಿಜಯ್ ಮೇಲೆ ಆರೋಪವನ್ನ ಹೊರಿಸಿ ಬೊಟ್ಟು ಮಾಡಿಬಿಡ್ತು. ಮೊದಲೇ ಅಧಿಕಾರ ಕೈಯಲ್ಲಿದ್ದರಿಂದ ಇದನ್ನ ಮುಂದಿಟ್ಕೊಂಡು ತಮ್ಮ ಮೇಲಿನ ಆಡಳಿತ ವಿರೋಧಿ ಅಲೆಯನ್ನ ಬ್ಯಾಲೆನ್ಸ್ ಮಾಡಬಹುದು ಅನ್ನೋ ಲೆಕ್ಕದಲ್ಲಿತ್ತು. ಮಾಧ್ಯಮಗಳು ವಿಜಯ್ ವಿರುದ್ಧ ನೆಗೆಟಿವ್ ವಿಮರ್ಶೆಯನ್ನ ಬರೆದ್ವು. ಕನಿಷ್ಠ ಪಕ್ಷ ಘಟನೆ ಬಳಿಕ ಹೋಗಿ ಮಾತನಾಡಿಸೋ ಮಾನವೀಯತೆಯನ್ನು ಕಳೆದುಕೊಂಡ್ರ ಅನ್ನೋ ರೀತಿಯ ಪ್ರಶ್ನೆಗಳು ಎದ್ವು.
ಸಾಕಷ್ಟು ರಾಜಕೀಯ ನಾಯಕರು ವಿಜಯ್ ಕ್ರೇಜ್ಗೆ ಜನರು ಸೇರ್ತಾ ಇದ್ದಾರೆ, ಇದೆಲ್ಲ ಅವರನ್ನ ಗೆಲ್ಲಿಸೋದಿಲ್ಲ ಅಂತ ಹೇಳಿ ಫುಲ್ ಸ್ಟಾಪ್ ಅನ್ನು ಇಟ್ಟಿದ್ರು. ಆದ್ರೆ ಕರೂರಿಗೆ ಕಾಲಿಡದೆಯೇ ವಿಜಯ್ ಸಿಎಂ ಆದ್ರು. ಈ ಹೊತ್ತಲ್ಲಿ ಅವರು ಯಾವ ರೀತಿ ಇದರಿಂದ ತಮ್ಮನ್ನ ತಾವು ಕಾಪಾಡಿಕೊಂಡ್ರು ಅನ್ನೋದೇ ಇಂಟ್ರೆಸ್ಟಿಂಗ್ ವಿಷಯ. ಘಟನೆ ಬಳಿಕ ಕೆಲ ದಿನಗಳ ಕಾಲ ವಿಜಯ್ ಎಲ್ಲೂ ಕಾಣಿಸ್ಕೊಳ್ಳಿಲ್ಲ. ರಾಜಕೀಯವನ್ನ ತಾತ್ಕಾಲಿಕವಾಗಿ ಬಂದ್ ಮಾಡಿದ್ರು. ಕೆಲ ದಿನಗಳ ಬಳಿಕ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಭಾವನಾತ್ಮಕ ವಿಡಿಯೋ ಹರಿಬಿಟ್ಟು ಘಟನೆಯಿಂದ ತಮಗೆ ಬಹಳ ನೋವಾಗಿದೆ ಅನ್ನೋ ಬೇಸರವನ್ನ ತೋಡಿಕೊಂಡ್ರು. ಇದು ಅವರ ಅಭಿಮಾನಿಗಳನ್ನು ಎಮೋಷನಲ್ ಮಾಡೋ ರೇಂಜ್ಗೆ ಇಂಪ್ಯಾಕ್ಟ್ ಮಾಡಿತ್ತು. ನಂತರದಲ್ಲಿ ಕರೂರಿಗೆ ವಿಸಿಟ್ ಮಾಡೋ ಬದಲಿಗೆ ಯಾರೆಲ್ಲ ಈ ಘಟನೆಯಲ್ಲಿ ಬಾಧಿತರಾಗಿದ್ರೋ ಅವರನ್ನ ಪರ್ಸನಲ್ ಆಗಿ ಕಾಂಟ್ಯಾಕ್ಟ್ ಮಾಡೋ ಕೆಲಸ ಆಗಿತ್ತು. ಅಂದ್ರೆ ಸಂತ್ರಸ್ತರ ಕುಟುಂಬಸ್ಥರಿಗೆ ವಿಡಿಯೋ ಕಾಲ್ ಮಾಡಿ ಮಾತನಾಡಿ ನಿಮ್ಮ ಜೊತೆಗೆ ನಾನಿದ್ದೇನೆ, ನ್ಯಾಯ ಕೊಡಿಸ್ತೀನಿ ಅಂತ ಸಮಾಧಾನ ಪಡಿಸಿದ್ರು. ಇದೇ ಈ ಘಟನೆಯ ಟರ್ನಿಂಗ್ ಪಾಯಿಂಟ್ ಆಗಿತ್ತು. ನೆಗೆಟಿವ್ ಇಂದ ಪಾಸಿಟಿವ್ಗೆ ತಿರುಗಿಸುವಲ್ಲಿ ದೊಡ್ಡ ಇಂಪ್ಯಾಕ್ಟ್ ಮಾಡಿತ್ತು ಅನ್ನೋ ವಿಚಾರ ಈಗ ರಿವೀಲ್ ಆಗ್ತಾ ಇದೆ. ಯಾಕಂದ್ರೆ ಒಬ್ಬ ದೊಡ್ಡ ನಟ, ದಳಪತಿ ಅನ್ನೋ ಬಿರುದಿರೋ ಸೂಪರ್ ಸ್ಟಾರ್, ಸಿಎಂ ಆಗೋದಕ್ಕೆ ಹೊರಟಿರೋ ನಾಯಕ ನಮ್ಮ ಫೋನ್ಗೆ ವಿಡಿಯೋ ಕಾಲ್ ಮಾಡ್ತಾರೆ ಅಂದ್ರೆ ಅವರು ಎಂತ ದೊಡ್ಡ ವ್ಯಕ್ತಿ ಇರ್ಬೋದು. ಬೇರೆ ಯಾರಿಂದಲಾದ್ರೂ ಇದು ಸಾಧ್ಯನಾ? ದೇಶದಲ್ಲಿ ಎಷ್ಟೋ ದೊಡ್ಡ ಸ್ಟಾರ್ಗಳಿದ್ದಾರೆ, ಆದ್ರೆ ಈ ರೀತಿ ಖುದ್ದು ವಿಡಿಯೋ ಕಾಲ್ ಮಾಡಿ ಮಾತನಾಡುವಷ್ಟು ಮಾನವೀಯತೆ ಇರೋ ಸೂಪರ್ ಸ್ಟಾರ್ ಇನ್ನೊಬ್ರು ಇರೋದಕ್ಕೆ ಸಾಧ್ಯವೇ ಇಲ್ಲ. ಆದ್ರಿಂದ ಇವರಿಂದ ನ್ಯಾಯ ಸಿಗ್ಬೋದು ಅನ್ನೋ ರೀತಿ ಜನರು ಯೋಚಿಸಿದ್ರು. ಇದು ಜನರ ಮನಸ್ಥಿತಿಯನ್ನ ಬದಲಿಸಿತ್ತು ಅನ್ನೋ ಚರ್ಚೆ ಈಗ ಶುರುವಾಗಿದೆ. ಇದಾದ ಬಳಿಕ ಮುಂದಿನ ರ್ಯಾಲಿಗಳಲ್ಲಿ ಇಂಥ ದುರ್ಘಟನೆ ಆಗದಂತೆ ಎಲ್ಲಾ ರೀತಿಯ ಪ್ರಿಕಾಷನ್ ಗಳನ್ನ ತೆಗೆದುಕೊಂಡ ನಂತರವೇ ಮತ್ತೆ ವಿಜಯ್ ರಾಜಕೀಯದಲ್ಲಿ ಆಕ್ಟಿವ್ ಆಗ್ತಾ ಹೋಗ್ತಾರೆ. ತಮ್ಮ ಸ್ಟಾರ್ಡಮ್ ಹಾಗೂ ರಾಜ್ಯದ ಇತರೆ ವಿಚಾರಗಳು ಬದಲಾವಣೆ ಕಡೆಗೆ ಜನರನ್ನ ತಿರುಗಿಸ್ತಾ ಇರುತ್ತೆ. ಇನ್ನೊಂದಷ್ಟು ವಿಚಾರಗಳು ಎಲ್ಲರೂ ವಿಜಯ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಜನರಿಗೆ ಅನ್ನಿಸುವಂತೆ ಮಾಡಿಬಿಡುತ್ತೆ. ಈ ರೀತಿ ಅವರು ಸಿಚುವೇಶನ್ ಅನ್ನ ಹ್ಯಾಂಡಲ್ ಮಾಡಿ ಗೆದ್ದು ಬಂದ್ರು ಅನ್ನೋದು ಈಗ ಸುದ್ದಿ ಆಗ್ತಾ ಇದೆ. ಇನ್ನು ಈಗ ಸಿಎಂ ಆದ ಬಳಿಕ ಕರೂರಿಗೆ ವಿಸಿಟ್ ಕೊಟ್ಟಿರೋ ವಿಜಯ್ ತಮ್ಮ ಆಗಮನಕ್ಕೂ ಮುನ್ನವೇ ಪರಿಹಾರ ನೀಡೋ ಬಗ್ಗೆ ಘೋಷಣೆ ಮಾಡ್ಕೊಂಡೇ ಬಂದಿದ್ರು. ಅದರಂತೆಯೇ ಮೃತರ ಕುಟುಂಬದಲ್ಲಿ ಒಬ್ಬ ವ್ಯಕ್ತಿಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಅನ್ನ ಖುದ್ದು ಅವರೇ ನೀಡೋ ಮೂಲಕ ಆಡಿದ ಮಾತನ್ನ ಉಳಿಸ್ಕೊಂಡಿದ್ದೀನಿ ಅನ್ನೋದನ್ನ ತೋರಿಸಿದ್ದಾರೆ. ಇನ್ನು ಇದೇ ವೇಳೆ ಮಾತನಾಡೋ ಅವರು, ನಾನು ಪೊಲೀಸರನ್ನ ನಂಬಿದ್ದೆ, ಆದ್ರೆ ಅವತ್ತು ಅವರು ಸರಿಯಾಗಿ ಜನರನ್ನ ನಿಭಾಯಿಸಲಿಲ್ಲ, ಆದ್ರಿಂದ ಈ ದುರ್ಘಟನೆ ನಡೀತು. ಆದ್ರೆ ಡಿಎಂಕೆ ಇವತ್ತಿಗೂ ಕೂಡ ಈ ಘಟನೆಯ ಹೊಣೆಯನ್ನ ನನ್ನ ತಲೆ ಮೇಲೆ ಕಟ್ಟೋದಕ್ಕೆ ನೋಡ್ತಾನೆ ಇದೆ. ಇದು ಅಂದಿನ ಸರ್ಕಾರದ ವೈಫಲ್ಯ ಅನ್ನೋದನ್ನ ಹೈಲೈಟ್ ಮಾಡಿದ್ದಾರೆ. ಅದರ ಜೊತೆಗೆ ಡಿಎಂಕೆ ವಿರುದ್ಧ ಸಾಕಷ್ಟು ಆರೋಪಗಳನ್ನ ಕೂಡ ಮಾಡ್ತಾ ಹೋಗಿದ್ದಾರೆ. ಆದ್ರೆ ಈ ಮೂಲಕ ಕರೂರು ಘಟನೆ ಇನ್ಯಾವತ್ತೂ ತಮಗೆ ನೆಗೆಟಿವ್ ಆಗದಂತೆ ವಿಜಯ್ ಅಸ್ತ್ರ ಪ್ರಯೋಗಿಸಿದಂತೆ ಕಾಣಿಸ್ತಾ ಇದೆ. ಒಟ್ನಲ್ಲಿ ವಿಜಯ್ ಒಂದೊಂದು ಸಲ ಒಂದೊಂದು ರೀತಿಯ ನಿಲುವು ತೆಗೆದುಕೊಳ್ಳುವ ಮೂಲಕ ಎಲ್ಲರಲ್ಲೂ ಅಚ್ಚರಿ ಹಾಗೂ ಅನುಮಾನಗಳನ್ನ ಹೆಚ್ಚಿಸ್ತಾ ಇದ್ದಾರೆ. ವಾರದಲ್ಲಿ 3 ದಿನ ಡಿಎಂಕೆ ವಿರುದ್ಧ ಇರ್ತಾರೆ, ಇನ್ನು 3 ದಿನ ಡಿಎಂಕೆ ಹೇಳೋ ವಿಚಾರಗಳನ್ನೇ ಸರಿ ಅಂತ ಹೇಳಿ ಪರೋಕ್ಷವಾಗಿ ಬೆಂಬಲ ಕೊಡ್ತಾರೆ. ಆದ್ರಿಂದ ತಮಿಳುನಾಡು ರಾಜಕೀಯದಲ್ಲಿ ಸೂತ್ರಧಾರಿ ಯಾರು, ಪಾತ್ರಧಾರಿ ಯಾರು ಅನ್ನೋ ಕುತೂಹಲ ಹೀಗೆ ಕಂಟಿನ್ಯೂ ಆಗಲಿದೆಯಾ ಅನ್ನೋ ಚರ್ಚೆಗಳು ಜೋರಾಗ್ತಾ ಇದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.